ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ. ಇದು ಶಕುಂತಲೆ ಕತೆ. ಶಕುಂತಲೆ ಮೇನಕೆ ಮತ್ತು ವಿಶ್ವಾಮಿತ್ರರ ಮಗಳು. ಮೇನಕೆಯನ್ನು ಇಂದ್ರನು ವಿಶ್ವಾಮಿತ್ರರ ತಪಸ್ಸಿಗೆ ಭಂಗ ತರಲು ಭೂಲೋಕಕ್ಕೆ ಕಳಿಸಿರ್ತಾನೆ. ಆದರೆ ವಿಶ್ವಾಮಿತ್ರರು ಮೇನಕೆ ಪ್ರೇಮಪಾಶದಲ್ಲಿ ಸಿಲುಕಿ ಅವರಿಗೆ ಒಂದು ಮಗು ಸಹ ಆಗುತ್ತೆ. ಮಗು ಮತ್ತು ಸಂಸಾರದಿಂದ ತಮ್ಮ ತಪಸ್ಸಿಗೆ ಸಿದ್ಧಿಗೆ ಭಂಗ ಬರಬಹುದೆಂದು ಅವರು ದೂರವಾಗ್ತಾರೆ. ಹಾಗೆ ಮೇನಕೆಯು ತನ್ನ ಬಂದ ಕೆಲಸ ಆಯಿತು ಅಂತ ಮಗುವನ್ನು ವನದಲ್ಲಿ ಬಿಟ್ಟು ಸ್ವರ್ಗಕ್ಕೆ ತೆರಳುತ್ತಾಳೆ. ಆ ಪ್ರದೇಶದಲ್ಲಿ ಕಣ್ವ ಮಹರ್ಷಿಗಳು ವಾಸವಾಗಿರ್ತಾರೆ. ಒಂದು ಸರ್ತಿ ಅವರು ವಿಹಾರಕ್ಕೆಂದು ಬಂದಾಗ ಶಕುಂತಲ ಪಕ್ಷಿಗಳ ಪ್ರೀತಿಯ ಆರೈಕೆಯಲ್ಲಿರೋ ನವಜಾತ ಶಿಶುವನ್ನು ನೋಡಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಆ ಮಗುವಿಗೆ ಶಕುಂತಲ ಅಂತ ನಾಮಕರಣ ಮಾಡ್ತಾರೆ. ಹೀಗೆ ಶಕುಂತಲೆ ಕಣ್ವ ಋಷಿಗಳ ಪ್ರೀತಿಯ ಆರೈಕೆಯಲ್ಲಿ ಸುತ್ತಮುತ್ತಲಿನ ಸುಂದರವಾದ ವಾತಾವರಣದಲ್ಲಿ ವನ್ಯಮೃಗಗಳ ಪ್ರೀತಿಯ ಆರೈಕೆಯಲ್ಲಿ ಸ್ನೇಹಿತರ ಒಡನಾಟದಲ್ಲಿ ಇರಬೇಕಾದ್ರೆ ದುಷ್ಯಂತ ರಾಜ ಅಲ್ಲಿ ಭೇಟಿಗೆಂದು ಬರ್ತಾನೆ. ಅವನು ಮೊದಲನೇ ಸರ್ತಿ ಶಕುಂತಲನ್ನು ನೋಡಿ ಮೋಹಿತನಾಗ್ತಾನೆ. ಅವರು ಮೇಲಿಂದ ಮೇಲೆ ಭೇಟಿಯಾಗ್ತಿರ್ತಾರೆ. ಹೀಗೆ ಭೇಟಿಯಾಗಿರಬೇಕಾದ್ರೆ ದುಷ್ಯಂತ ರಾಜ ಅವಳಿಗೆ ಒಂದು ಉಂಗುರವನ್ನು ಸಹ ತೊಡಿಸ್ತಾನೆ. ಆಮೇಲೆ ಅವರು ಗಂಧರ್ವ ವಿವಾಹ ಆಗಬೇಕು ಅಂತ ತೀರ್ಮಾನಕ್ಕೆ ಬರ್ತಾರೆ. ವಿವಾಹನೂ ಆಗ್ತಾರೆ. ವಿವಾಹ ಆದಮೇಲೆ ಸ್ವಲ್ಪ ದಿನ ಅಲ್ಲಿದ್ದ ಮೇಲೆ ರಾಜನು ತನ್ನ ರಾಜ್ಯಕ್ಕೆ ತೆರಳಬೇಕಂತ ಅಂದ್ಕೋತಾನೆ. ಅವನು ಶಕುಂತಲೆಗೆ ಮತ್ತೆ ಬೇಗ ಬಂದು ಅವಳನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ ಮಾತು ಕೊಟ್ಟು ತನ್ನ ರಾಜ್ಯಕ್ಕೆ ತೆರಳ್ತಾನೆ. ಹೀಗೆ ಇರಬೇಕಾದ್ರೆ ಶಕುಂತಲೆ ತುಂಬ ಏಕಾಂಗಿ ಆಗಿಬಿಡ್ತಾಳೆ. ದುಷ್ಯಂತ ಹೋದ್ಮೇಲೆ ಅವಳು ಸದಾ ಅವನ ಚಿಂತೆಯಲ್ಲಿರ್ತಾಳೆ, ಹಗಲು ಗನಸು ಕಾಣ್ತಿರ್ತಾಳೆ. ಹೀಗೆ ಇರಬೇಕಾದ್ರೆ ಒಂದು ಸರ್ತಿ ಅಲ್ಲಿ ದುರ್ವಾಸ ಮುನಿಗಳು ಬರ್ತಾರೆ. ಅವರು ಬಂದಿರೋದನ್ನು ಅವಳು ಲಕ್ಷಿಸೋದಿಲ್ಲ ಮತ್ತು ಅವ್ರನ್ನ ಸ್ವಾಗತ ಮಾಡೋದಿಲ್ಲ. ಅದಕ್ಕೆ ದುರ್ವಾಸ ಮುನಿಗಳು ಕೋಪಗೊಂಡು, ನೀನು ಯಾರ ಕನಸಿನಲ್ಲಿ ಯಾರ ಚಿಂತೆಯಲ್ಲಿ ಮಗ್ನಳಾಗಿದೆಯೋ ಅವರು ನಿನ್ನನ್ನು ಮರೆಯುವಂತಾಗಲಿ ಅಂತ ಶಾಪ ಕೊಡ್ತಾರೆ. ಶಕುಂತಲೆ ಸ್ನೇಹಿತೆ ಅವ್ರನ್ನ ಕ್ಷಮಿಸೋಕ್ಕೆ ಕೇಳ್ತಾಳೆ. ಅದಕ್ಕೆ ಅವರು ಶಾಪವನ್ನು ಕಡಿಮೆ ಮಾಡಿ ದುಷ್ಯಂತನು ಶಕುಂತಲೆಗೆ ಕೊಟ್ಟ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದರೆ ಅವನಿಗೆ ಶಕುಂತಲೆಯ ನೆನಪು ಮತ್ತೆ ಆಗುವಂತಾಗುತ್ತದೆ ಅಂತ ಹೇಳ್ತಾರೆ. ಹೀಗೆ ಇರಬೇಕಾದ್ರೆ ಒಂದು ಸರ್ತಿ ಅವಳು ರಾಜನನ್ನು ಭೇಟಿಯಾಗಬೇಕು, ದುಷ್ಯಂತನನ್ನು ಭೇಟಿಯಾಗಬೇಕಂತ ಶಕುಂತಲೆ ತೀರ್ಮಾನಿಸ್ತಾಳೆ. ಮತ್ತು ಕಣ್ವ ಋಷಿಗಳು ಮತ್ತು ಎಲ್ಲ ತನ್ನ ಸ್ನೇಹಿತರು ಸೇರಿಕೊಂಡು ಅವರ ಆಸ್ಥಾನಕ್ಕೆ ಹೋಗಬೇಕು ಅಂತ ತೀರ್ಮಾನಿಸ್ತಾರೆ. ಹೋಗಬೇಕಾದ್ರೆ ಅವರು ಶಕುಂತಲೆ ನದಿಯನ್ನು ನೋಡ್ತಾಳೆ. ಅದನ್ನು ನೋಡಿ ನೀರಿನಲ್ಲಿ ಕೈಯಾಡಿಸ್ತಾಳೆ. ಅಲ್ಲಿ ಕೈಯಾಡಿಸ್ಬೇಕಾದ್ರೆ ಅವಳ ಉಂಗುರು ಸಹ ಅಲ್ಲಿ ಬಿದ್ದು ಹೋಗುತ್ತೆ, ನೀರಿನಲ್ಲಿ ಬಿದ್ದು ಹೋಗುತ್ತೆ. ಹೀಗೆ ಮತ್ತು ಅವರು ದುಷ್ಯಂತನ ಆಸ್ಥಾನಕ್ಕೆ ತಲುಪ್ತಾರೆ. ದುಷ್ಯಂತನು ಎಷ್ಟೊಂದು ಪರಿಪರಿಯಾಗಿ ತಾನು ಅವನ ಹೆಂಡತಿ ಅಂತ ಶಕುಂತಲ ಹೇಳಿದ್ರೂ ತಿರಸ್ಕರಿಸ್ತಾನೆ. ಮಗುವನ್ನು ಸಹ ತಿರಸ್ಕರಿಸ್ತಾನೆ. ಅದಕ್ಕೆ ಅವರು ಮಗು ಮತ್ತು ಶಕುಂತಲೆ ಬಂದು ಕಾಡಿನಲ್ಲಿ ವಾಸವಾಗ್ತಿರ್ತಾರೆ. ಆಕೆ ಮಗ ಬಹಳ ಶೂರನಾಗಿರ್ತಾನೆ. ವನ್ಯಮೃಗಗಳನ್ನ ಭೇಟಿ ಆಡ್ತಿರ್ತಾನೆ. ಅವನು ಮೃಗಗಳನ್ನು ಭೇಟಿಯಾಗಿ ಹುಲಿ ಬಾಯಿ ತೆಗೆದು ಹುಲಿ ಬಾಯಲ್ಲಿ ಕೈ ಹಾಕಿ ಹಲ್ಲುಗಳನ್ನು ಎನಿಸ್ತಿರ್ತಾನೆ. ಅಷ್ಟು ಬಲಶಾಲಿಯಾಗಿರ್ತಾನೆ ಅವನು. ಹೀಗೆ ಇರಬೇಕಾದ್ರೆ ಒಬ್ಬ ಬೇಸ್ತನಿಗೆ ಒಂದು ಮೀನಿನ ಹೊಟ್ಟೆಯಲ್ಲಿ ಉಂಗುರ ಸಿಗುತ್ತೆ. ಅದನ್ನು ತಗೊಂಡು ಹೋಗಿ ಅವನು ದುಷ್ಯಂತನಿಗೆ ತೋರಿಸ್ತಾನೆ. ಅದನ್ನು ನೋಡಿ ದುಷ್ಯಂತನಿಗೆ ಶಕುಂತಲೆಯ ನೆನಪಾಗುತ್ತೆ. ಹೀಗೆ ಅವನು ಶಕುಂತಲೆಯನ್ನು ಹುಡುಕ್ತಾ ಬರಬೇಕಾದ್ರೆ ಈ ಬಾಲಕನನ್ನು ಭೇಟಿ ಆಗ್ತಾನೆ. ಅವನು ಹುಲಿ ಬಾಯಲ್ಲಿ ಕೈ ಹಾಕಿರ್ತಾನೆ. ಅದನ್ನು ನೋಡಿ ಅವನು ನೀನು ಯಾರ ಮಗ ಅಂತ ಕೇಳಿದಾಗ ಅವನು ನಾನು ದುಷ್ಯಂತ ಮಹಾರಾಜನ ಮಗ ಅಂತ ಹೇಳ್ತಾನೆ. ಆಗ ಅವನು ಮಗು ಮತ್ತು ದುಷ್ಯಂತ ಶಕುಂತಲೆ ಇರುವಲ್ಲಿ ಹೋಗ್ತಾರೆ. ಮತ್ತು ಅವರ ಪುನರ್ಮಿಲನ ಆಗುತ್ತೆ, ಸುಖವಾಗಿ ಬದುಕ್ತಾರೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.